ನೋಡಿ ನಾನು ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ, ಎಷ್ಟು ನೀಟಾಗಿ ತೆಳ್ಳಗೆ ಏನೇನು ಇದಕ್ಕೆ ಹಾಕಿದ್ದೀನಿ ಅಂತ ಒಂದ್ಸಲ ನೋಡಿ ನೀವು. ಎಷ್ಟು ತುಂಬಾ ಚೆನ್ನಾಗಿದೆ ನೋಡಿ. ನಾನು ಇದಕ್ಕೆ ಮೊಸರು, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ, ಖಾರ ಬುಂದಿ ಸ್ವಲ್ಪ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಇದು ಹೇಗೆ ಮಾಡಿದೆ ಅಂತ ಒಂದ್ಸಲ ಕ್ಲಿಪ್ಪಿಂಗ್ ನೋಡ್ಕೊಂಬರೋಣ ನಾವು. ಹಾಯ್, ಹಲೋ ಎಲ್ಲರೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂದ್ರೆ ಇವತ್ತು ಸ್ನಾನ ಎಲ್ಲ ಆಯಿತು, ಪೂಜೆ ಮಾಡಬೇಕು. ಹೂವಿಲ್ಲ, ಹೂ ಕಾಲೇ ಇದೆ, ಹೂ ಕಟ್ಟಬೇಕು. ಕಟ್ಟಿಬಿಟ್ಟು ನಾನು ಸಂಜೆ ಪೂಜೆ ಮಾಡ್ತೀನಿ. ನಾನು ಇವತ್ತೊಂದು ಒಳ್ಳೆ ಏನು ರೆಸಿಪಿ ಮಾಡ್ತೀನಿ ಅಂತಂದರೆ ಬಿಸಿಬೇಳೆ ಬಾತ್ ಮಾಡ್ತೀನಿ. ನೋಡಿ ಹೇಗೆ ಮಾಡ್ತೀನಿ ಅಂತ, ತುಂಬ ಚೆನ್ನಾಗಿರುತ್ತೆ. ಹೋಟ್ಲಲ್ಲೆಲ್ಲ ನನಗೂ ಬಿಸಿಬೇಳೆ ಬಾತ್ ಅಂದರೆ ತುಂಬಾ ಇಷ್ಟ. ಅದೇನು ಗೊತ್ತಾ, ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹೋಟ್ಲಲ್ಲಿ ಇಷ್ಟು ಡಬ್ಬ ಕೊಡ್ತಾರೆ, ಅದಕ್ಕೊಂದಿಷ್ಟು ಬೂಂದಿ ಕೊಡ್ತಾರೆ. ನನಗೆ ಬೂಂದಿ ಜಾಸ್ತಿ ಇರಬೇಕು, ಅದಕ್ಕೆ ಅವರು ತುಪ್ಪ ಏನು ಜಾಸ್ತಿ ಹಾಕಲ್ಲ. ನನಗೆ ಅದಕ್ಕೆಲ್ಲ ತುಪ್ಪ ಎಲ್ಲ ತುಂಬ ಇರಬೇಕು. ಅದಕ್ಕೆ ಇವತ್ತು ಮಂಡೇ ಅಲ್ವಾ, ನಾನೇ ತಿನ್ನಬೇಕು ಅನ್ನಿಸ್ತು ಇವತ್ತು. ಆಮೇಲೆ ನನ್ನ ಮಗಳು ತಿಂತಾಳೆ, ಬಿಸಿ ಬಿಸಿ ಕೊಟ್ಟು ತಿಂತಾಳೆ. ಅವಳೆಲ್ಲ ಇವತ್ತೆಲ್ಲ ಹೊರಗಡೆ ಹೋಗೋಣ ಶೂಟು ಅಂತ. ನೋಡೋಣ, ಬಂದರೆ ತಿನ್ನಲಿ, ಇಲ್ಲ ಅಂದರೆ ಇಟ್ಟಿರ್ತೀನಿ ಆಯಿತಾ. ಒಂದೊಳ್ಳೆ ಬಿಸಿಬೇಳೆ ಬಾತ್ ಮಾಡ್ತೀನಿ. ನೋಡಿ ಹೇಗೆ ಮಾಡ್ತೀನಿ ಅಂತ. ನೆನ್ನೆ ನಾನು ಸಾಂಬಾರು ಹಾಕಿದ್ದೆ, ಅವರೆಕಾಯಿ ಹುಳಿ, ತುಂಬಾ ಚೆನ್ನಾಗಿತ್ತು ಅದು. ನಿಜವಾಗ್ಲೂ ನನಗೆ ತುಂಬ ಇಷ್ಟ ಇದೆ ಸಾರು. ನನಗೆ ಆ ಥರ ಇದ್ದರೆ ತುಂಬ ಇಷ್ಟ. ನನ್ನ ಮಗಳಿಗೆ ಇಷ್ಟ, ಅದರೊಳಗೆ ಸ್ವಲ್ಪ ತೆಳ್ಳಗಿರಬೇಕು, ನನಗೆ ಸ್ವಲ್ಪ ತಿಕ್ಕಾಗಿರಬೇಕು. ಅದಕ್ಕೋಸ್ಕರ ನಾನು ಇವತ್ತೊಂದು ಒಳ್ಳೆ ಬಿಸಿಬೇಳೆ ಬಾತ್ ಮಾಡ್ತೀನಿ. ಆದರೆ ಪುಡಿ ಮನೆಯಲ್ಲೇ ಮಾಡ್ತಿದ್ದೆ, ನನಗೆ ಟೈಮ್ ಇಲ್ಲ. ಈ ನಡುವೆಲ್ಲ ಪೂಜೆ, ಹಬ್ಬ, ವಾರ ಅದು ಕ್ಲೀನ್ ಮಾಡೋಕ್ಕೆ ಟೈಮ್ ಇಲ್ಲ ನನಗೆ. ಅದಕ್ಕೆ ನಾನು ವಾಂಗಿಬಾತ್ ಪೌಡ್ರು, ಬಿಸಿಬೇಳೆ ಬಾತ್ ಪೌಡ್ರು, ಪುಳಿಯೋಗರೆ ಪೌಡ್ರು, ಈ ಮೂರು ಒಂದೇ ಲಾಗಲ್ಲಿ ತೋರಿಸ್ತೀನಿ ನೋಡಿ ಹೆಂಗೆ ಮಾಡ್ತೀನಿ ಅಂತ. ನಿಮ್ಗೆ ಇದು ಕಾಣ್ಬೋದು. ಇದೇನು ಗೊತ್ತಾ, ಜೀನಿ ಸ್ಲಿಮ್ ಅಂತ, ತುಂಬಾ ಚೆನ್ನಾಗೈತೆ ಅದು. ನಿಜವಾಗ್ಲೂ ಅದು ಕುಡ್ದಾಗಿಂದ ನನಗೆ ಒಂದು ನಿಮಿಷ ತೋರಿಸ್ತೀನಿ. ಇದು ಬಂದು ಜೀನಿ ಸ್ಲಿಮ್ ಅಂತ. ಇನ್ನು ಸ್ವಲ್ಪ ಇದು ಖಾಲಿ ಆಗ್ತಾ ಬಂದಿದ್ದು. ಇದು ಕುಡ್ದಾಗಿಂದ ನನಗೆ ನಿಜವಾಗ್ಲೂ ನನಗೆ ಮಂಡಿ ನೋವು ಅಂದರೆ ನನಗೆ ಅಷ್ಟು ಮಂಡಿ ನೋವಿತ್ತು. ನನಗೆ ಒಂದು 2 ಡೇಸ್ಗಾದ್ರೂ ಒಂದು ಟ್ಯಾಬ್ಲೆಟ್ ತಿನ್ಬೇಕಾಯ್ತು ನಾನು, ಆ ಥರ ಇತ್ತು. ನಾನೇನು ಹೆವಿ ವೆಯ್ಟ್ ಇಲ್ಲ ನಾನು, ಅದು ಯಾಕೋ ನನಗೆ ಡಾಕ್ಟರ್ ಹತ್ರ ಸ್ವಲ್ಪ ವೆಯ್ಟ್ ಕಮ್ಮಿ ಮಾಡು, ಏನೋ ನಾನು ಒಂದು 100 ಕಿಲೋ, ಒಂದು 110 ಇದ್ದೀನಿ ಏನಂಗೆ ಹೇಳ್ತಾರೆ ಅವ್ರು. ಏನು ಮಾಡೋದು ಹೇಳಿ. ಅದಕ್ಕೆ ಅವ್ರು ಹೇಳಿ ನನಗೆ ಬೇಜಾರಾಗೋದು. ಅದಕ್ಕೆ ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ್ದೆ, ಅವ್ರದ್ದು ನೋಡ್ಬಿಟ್ಟು ನಾನು ಒಂದು 6 ಮಂತ್ಸಿಂದ ತೊಗೊಳ್ತಾಯಿದ್ದೀನಿ. ನೋಡಿ ಏನು ಗೊತ್ತಾ, ತುಂಬ ಚೆನ್ನಾಗೈತೆ. ಥರ ಇದು ಅಂದರೆ ತುಂಬ ಟೇಸ್ಟ್ ಇದೆ ಇದು. ಬಾಯಿಗೆ ಅದರಲ್ಲಿ ಏನೋ ಪಿಸ್ತಾ, ಬಾದಾಮ್ ಸಿಗ್ತಾ ಇರ್ತದೆ, ಅಷ್ಟು ಚೆನ್ನಾಗಿದೆ ಇದು. ಇದು ಬಂದು 1500 ಟನ್ನು, 1530 ರೂಪಾಯಿ. 30 ರೂಪಾಯಿ ಸ್ಟಿಫಿಂಗ್ ಚಾರ್ಜ್ ತೊಗೊಳ್ತಾರೆ, 1500 ರೂಪಾಯಿ ಇದು. ತುಂಬ ಚೆನ್ನಾಗಿದ್ದೇನೆ ಇದು. ನೋಡಿ, ನೀವು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಬೆಳಗ್ಗೆ ಹೊತ್ತು ಒಂದು ಗ್ಲಾಸಿಗೆ ಕುಡ್ಕೊಂಡು ಹೋಗ್ಬಿಟ್ಟು ಆರಾಮಾಗಿ 1 ಗಂಟೆ ಊಟ ಮಾಡೋದು ಬೇಡ, ಆರಾಮಾಗಿರುತ್ತೆ. ನೈಟು ನಾವು ಒಂದು 9 ಗಂಟೆ ಒಂದು ಗ್ಲಾಸ್ ಕುಡಿದ್ಬಿಟ್ಟು ಮಲಗ್ಬಿಟ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಈ ನಮ್ಮಂಥ ಮೈಲಿಗೆ ತುಂಬ ಚೆನ್ನಾಗಿದೆ. ನಾನು ಇದೇನು ಯಾವುದು ಇದು ನನಗೆ ಔಟೇಜಲ್ಲ, ನಾನು ಇಲ್ಲಿ ಕಾಣ್ತಾ ಇತ್ತಲ್ಲ ಅಂತ ನನಗೆ ಮುಂಚೆ ಒಬ್ರು ಕೇಳಿದರು ಇದ್ರ ಬಗ್ಗೆ ಹೇಳಿ, ಯಾಕಂದ್ರೆ ನಾನು ಮರ್ತೇ ಬಿಟ್ಟಿದ್ದು. ಅದಕ್ಕೆ ನನಗೆ ಜ್ಞಾಪಕ ಬಂತು, ಅದಕ್ಕೆ ಹೇಳ್ತಾಯಿದ್ದೀನಿ. ಚೆನ್ನಾಗಿದೆ ಇದು, ಆರಾಮಾಗಿ ನಾವು ಮಾಡ್ಕೊಂಡು ಕುಡಿಬೋದು ಮನೇಲಿ ಮಾಡ್ತಾರೆ. ಬನ್ನಿ ನೋಡಿ, ಮೀಡಿಯಮ್ ಕಪ್ಪಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಒಂದು ಕಪ್ಪು ಏನಿದು ತೊಗರಿಬೇಳೆ ತೊಗೊಂಡಿದ್ದೀನಿ. ಏನಕ್ಕೆ ಮೆಜರ್ಮೆಂಟ್ ಅಂದರೆ ನೀರು ಹಾಕೋಕ್ಕೆ ನಮಗೆ ಮೆಜರ್ಮೆಂಟ್ ಬೇಕು, ಅದಕ್ಕೋಸ್ಕರ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಮೆಜರ್ಮೆಂಟು. ಇವಾಗ ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ, 1 ಕಪ್ಪು ತೊಗರಿಬೇಳೆ ತೊಳೆದಿರೋದು, ನೀಟಾಗಿ ತೊಳಿಬೇಕು ಇದನ್ನು. ಮೀಡಿಯಮ್ ಕಪ್ಪು ಬೀನ್ಸು, ಒಂದು ಅರ್ಧ ಕಪ್ಪು ಬಟಾಣಿ, ಒಂದು ದೊಡ್ಡ ಕ್ಯಾರೆಟು. ನಾನು ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ಮು. ನೋಡಿ, ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ ನೌಕೋಲು. ಇದಕ್ಕೆ ನಾನು ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ, 2 ಟೊಮೊಟೊ. ಇದಕ್ಕೆ ನಾನು ಇವಾಗ ಉಪ್ಪು ನಾವು ಆಮೇಲೆ ಹಾಕೋಣ. ನೋಡಿ, ನಾನು ಕಡಲೆ ಬೀಜ ಹಾಕೋದೇ ಮರ್ತಿಬಿಟ್ಟಿದ್ದೀನಿ. ಒಂದು ಚಿಕ್ಕ ಕಪ್ಪಲ್ಲಿ ಕಡಲೆ ಬೀಜ ಹಾಕ್ತೀನಿ. ಆಗಿದೆ, ಆಫ್ ಮಾಡೋಣ, ಸಾಕಾಗಿದೆ. ಇದು ಸ್ವಲ್ಪ ತಣ್ಣಗಾಗಲಿ. ನೋಡಿ, ನಾನು ಇದಕ್ಕೆ ಬಿಸಿಬೇಳೆ ಬಾತ್ ಹಾಕ್ಕೊಳ್ತೀನಿ. ಪೌಡರು 4 ಸ್ಪೂನು.
ದೊಡ್ಡ ಸ್ಪೂನ್ ಬೇಡ, 4 ಬೇಡ, ಸಾಕು. 2 ಸ್ಪೂನ್ ಇದು ದೊಡ್ಡದು ಸ್ಪೂನ್ ಇದು. ಇದಕ್ಕೆ ನಾನು ಹುಣಸೆ ರಸ ಇದು ನಾನು ಕಲಸಿಟ್ಕೊಳ್ತೀನಿ. ಈ ಥರ ಕಲಸಿಟ್ಕೊಂಡ್ರೆ ಒಂದು 2 ನಿಮಿಷ ಇದು ನೆನಿಬೇಕು ಹುಣಸೆ ನೀರಲ್ಲಿ. ಇದು ನೋಡಿ ಇವಾಗ ಇದು ರೆಡಿಯಾಗಿದೆ. ಒಂದೆರಡು ಬ್ಯಾಡಗಿ ಮೆಣಸು ಹಾಕ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಗೋಡಂಬಿ ಆಗಿದೆ. ಇದು ಮಸಾಲೆ ಕಲಸಿದ್ವಲ್ಲ ನಾವು, ಬಿಸಿಬೇಳೆ ಬಾತು ಹುಣಸೆಹಣ್ಣು ಇದು ಹಾಕ್ತೀನಿ. ಬೆಲ್ಲದ ಪೌಡ್ರದು ಇದು ರೆಡಿಯಾಗಿದೆ ಮಸಾಲೆ. ಈಗ ಇದನ್ನು ಮಿಕ್ಸ್ ಮಾಡೋಣ. ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಇದೇ ರೈಸ್ಗೆ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ನೀವು ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ ಇಷ್ಟಾದರೆ ಸಾಕು. ಮತ್ತು ರುಚಿಗೆ ತಕ್ಕಷ್ಟು ನೋಡಿ. ಇದು ಸಿಮ್ಮಲ್ಲೇನ, ಇದು ಒಂದು 2 ನಿಮಿಷ ಸ್ವಲ್ಪ, ಅದು ಜಾಸ್ತಿ ಊರಲ್ಲಿ ಇಕ್ಕಬಾರ್ದು, ಊರಿನ ಸಿಮ್ಮಲ್ಲೇ ಮಾಡಬೇಕು. ನಾನು ಇವಾಗ ಇದಕ್ಕೆ 1-2 ಸ್ಪೂನ್ ತುಪ್ಪ ಹಾಕ್ತೀನಿ. ನೋಡೋಲ್ಲ, ರೆಡಿ ಆಯಿತು ಬಿಸಿಬೇಳೆ ಭಾತ. ಇವಾಗ ಇದು ಎಷ್ಟು ಚೆನ್ನಾಗಾಗಿದೆ ಅಂದರೆ ನೋಡಿ, ನೋಡಿದಲ್ಲ. ಇದು ಸ್ವಲ್ಪ ಗಟ್ಟಿ ಮಾಡಿಕೊಡಿ, ಬಿಸಿ ಬಿಸಿ ಇರುತ್ತೆ, ಇದು ತಿನ್ನೋಕೆ ಚೆನ್ನಾಗಿರುತ್ತೆ. ನೋಡಿ ನಾನು ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ, ಎಷ್ಟು ನೀಟಾಗಿ ತೆಳ್ಳಗೆ ಏನೇನು ಇದಕ್ಕೆ ಹಾಕಿದ್ದೀನಿ ಅಂತ ಒಂದ್ಸಲ ನೋಡಿ ನೀವು. ಎಷ್ಟು ತುಂಬಾ ಚೆನ್ನಾಗಿದೆ ನೋಡಿ. ನಾನು ಇದಕ್ಕೆ ಮೊಸರು, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ, ಖಾರ ಬುಂದಿ ಸ್ವಲ್ಪ. ನೋಡಿ ನಾನು ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ತುಂಬಾ ಚೆನ್ನಾಗೈತೆ ಇದು ಮಕ್ಕಳಿಗೆ ದೊಡ್ಡವರೆಲ್ಲರೂ ತಿನ್ಬೋದು. ಎಷ್ಟು ಚೆನ್ನಾಗೈತೆ ಅಂದರೆ ಅಷ್ಟು ಚೆನ್ನಾಗಿದೆ. ನಿಜಲ್ಲಿ ತರಕಾರಿ ಮನೆಗೆಲ್ಲ ತರಕಾರಿ ಇದ್ದರೆ ಈ ಥರ ಒಂದು ಬಿಸಿಬೇಳೆ ಬಾತ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಖಾರ ಬುಂದಿ ಸ್ವಲ್ಪ ನೋಡಿ, ಮೊಸರು, ಒಗ್ಗರಣೆ ಬೇಡ, ಸುಮ್ಮನೆ ಸ್ವಲ್ಪ ಚಿಲ್ಲಿ ಪೌಡರ್, ಸಾಲ್ಟ್ ಹಾಕಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಚೆನ್ನಾಗೈತೆ. ಒಂದ್ಸಲ ನೀವು ಟ್ರೈ ಮಾಡಿ ಮನೇಲಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಬಿಸಿ ಬಿಸಿ. ನಾವು ನೈಟು ಕೂಡ ಡಿನ್ನರ್ ಕೂಡ ಮಾಡ್ಕೋಬೋದು ಆರಾಮಾಗಿ ಬಿಸಿಬೇಳೆ ಬಾತು. ನಾವು ಯಾವಾಗ ಆರ್ಡ್ರ್ ಮಾಡಿ ತಿಂತಾ ಇರ್ತಿದ್ದಾರೆ, ಅಷ್ಟು ಟೇಸ್ಟ್ ಇರೋಲ್ಲ. ಏನು ಮಾಡೋದು, ತಿನ್ನಬೇಕಲ್ವ, ತಿಂತೀವಿ. ಅದಕ್ಕೇನೋ ಮನೇಲಿ ಒಂದ್ಸಲ ಮಾಡಿದ್ದೀನಿ. ಏನೇನು ಹಾಕಿ ಒಂದ್ಸಲ ನೋಡಿ, ಚೆನ್ನಾಗಿರೋ ಕಮೆಂಟ್ಸ್ ಹಾಕಿ. ಓಕೆನಾ? ಓಕೆ, ಬಾಯ್.